ಹಾಯ್ ಡಿಯರ್ಸ್, ಯಾರೆಲ್ಲ ಚಿಕನ್ ಕಬಾಬ್ ನಾನ್ ವೆಜ್ನ ಇಷ್ಟಪಡೋದಿಲ್ಲೋ ಅವರು ಮಶ್ರೂಮ್ ಕಬಾಬನ್ನು ಮಾಡಿಕೊಂಡು ತಿನ್ನಿ. ಒಂದೊಳ್ಳೆ ಟೇಸ್ಟು ಸಖತ್ತಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ. ಮೊದಲನೇದಾಗಿ ಮಶ್ರೂಮನ್ನು ತಗೊಂಡು ಅದನ್ನ ಅಕ್ಕಿ ಹಿಟ್ಟಿನ ಸಹಾಯದಿಂದ ಚೆನ್ನಾಗಿ ತೊಳ್ಕೊಂಡು ಮಾಡ್ಕೊಳ್ಳೋಣ. ನಂತರ ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನು, ಟರ್ಮರಿಕ್ಕು, ಪೆಪ್ಪರು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಉಪ್ಪು, ಕೊನೆಯದಾಗಿ ನಿಂಬೆಹಣ್ಣಿನ ರಸನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಮಶ್ರೂಮ್ ಕಬಾಬು ಬರುತ್ತೆ. ಹಾಗೆ ಒಂದು 10 ಮಿನಿಟ್ಸು ರೆಸ್ಟ್ ಮಾಡಲಿಕ್ಕೆ ಇಟ್ಕೊಂಡು ಅದಾದ ನಂತರ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಮಶ್ರೂಮನ್ನು ನಾವು ಕಾದಿರೋ ಎಣ್ಣೆಗೆ ಹಾಕಿ ಡೀಪ್ ಫ್ರೈಯನ್ನು ಮಾಡೋಣ. ತುಂಬ ಚೆನ್ನಾಗಿ ಕಲರು ಕೂಡ ಬರುತ್ತೆ, ಅಷ್ಟೇ ರುಚಿಯಾಗಿ ಇರುತ್ತೆ. ಅದೇ ಚಿಕನ್ ತಿಂದೇ ಇರೋರು ಈ ರೀತಿಯಾಗಿ ಮಶ್ರೂಮ್ ಕಬಾಬನ್ನು ಮಾಡಿಕೊಂಡು ತಿಂದರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. 15 ಮಿನಿಟಲ್ಲಿ ಮಶ್ರೂಮ್ ಕಬಾಬ್ ರೆಡಿ. ಥ್ಯಾಂಕ್ ಯು ಆಲ್. ಇಷ್ಟ ಆದರೆ ಲೈಕ್ ಮಾಡಿ.